ಜಿಲ್ಲಾ ಆದಿ ಬಣಜಿಗೆ ಸಮಾಜ ಕಲಬುರಗಿ ವತಿಯಿಂದ ಕಲ್ಯಾಣ ಮಂಟಪ ಮತ್ತು ವಸತಿ ನಿಲಯ ಅಡಿಗಲು ಸಮಾರಂಭ ಅದ್ದೂರಿಯಾಗಿ ಜರುಗಿತು. ಕಲಬುರಗಿ ಶಾಸಕರುಗಳಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್, ಎಂವೈ ಪಾಟೀಲ್, ಅಲ್ಲಂಪ್ರಭು ಪಾಟೀಲ್, ಮಾಜಿ ಶಾಸಕರಾದ ದತ್ತಾತ್ರೇಯ ಪಾಟೀಲ್ ರೇವೂರ್, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಸುವರ್ಣ ಮಾಲಾಜಿ, ನೀಲಕಂಠರಾವ್ ಮುಲ್ಗೆ ಸೇರಿದಂತೆ ಶ್ರೀ ಹವಾ ಮಲಿನಾಥ್ ಮಹಾರಾಜರು ಈ ಕಾರ್ಯಕ್ರಮದಲ್ಲಿ ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿ ಗುದ್ದಲಿ ಪೂಜೆ ನೆರವೇರಿಸಿದರು. ಎಲ್ಲ ಮಾನ್ಯರಲ್ಲಿ ವಿನಂತಿ. चलो जामो ತಂದ್ರೆ ಕ್ಯಾಮ್ರಾನೇ ಬರ್ತು. ಹಿಂಗೆ ಮೊಬೈಲ್ ಆನ್ ಮಾಡಿದ್ರೆ ನಾವು ಇದೆಲ್ಲಿ मोबाइल वन संतोण स्वामीजी ಸ್ವಲ್ಪ ಹಿಂಸರಿ ಸಂತೋಣ ಈ ಸಂದರ್ಭದಲ್ಲಿ ಕಾರ್ಯದಲ್ಲಿ ಶಾಸಕರಾದ ಹಾಗೂ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್, ಅಲ್ಲಂಪ್ರಭು ಪಾಟೀಲ್ ಹಾಗೂ ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ಸೇರಿದಂತೆ ಅನೇಕರು ಮಾತನಾಡಿದರು. ಬ್ಯೂರೋ ರಿಪೋರ್ಟ್ AJ32 ಕನ್ನಡ ನ್ಯೂಸ್, ಕಲಬುರಗಿ. ಮನದಲ್ಲಿ ನಿರಂಕಾರ, ಪ್ರಾಣದಲ್ಲಿ ನಿರ್ಭಯ, ಚಿತ್ತದಲ್ಲಿ ನಿರಾಪೇಕ್ಷೆ, ವಿಷಯಗಳಲ್ಲಿ ಉದಾಸೀನ, ಭಾವದಲ್ಲಿ ದಿಗಂಬರ, ಜ್ಞಾನದಲ್ಲಿ ಪರಮಾನಂದ ಎಡೆಗೊಂಡ ಬಳಿಕ ಸೌರಾಷ್ಟ್ರ ಸೋಮೇಶ್ವರ ಬೆಂಬಲಿಂಗು ಬೇರಿಲ್ಲ ಕಾಣಿರೆ. ಇದು ಆದಾಯನವರ ವಚನ. ವೇದಿಕೆ ಮೇಲೆ ಈ ಒಂದು ಸಮಾರಂಭದ ಸಾನ್ನಿಧ್ಯನ ವಹಿಸ್ಕೊಂಡಿರ್ತಕ್ಕಂಥ ಪರಮ ಪೂಜ್ಯ ಹವಾ ಮಲಿನಾಥ್ ಸ್ವಾಮೀಜಿಯವರ ಪಾದಕ್ಕೆ ವಂದಿಸಿ, ಇನ್ನೊಬ್ಬ ಶ್ರೀಗಳಾಗಿರ್ತಕ್ಕಂಥ ಶಿವಕುಮಾರ್ ಮಹಾಸ್ವಾಮಿಗಳು ಬರಬೇಕಾಗಿತ್ತು, ಅನಿವಾರ್ಯ ಕಾರಣದಿಂದ ಅವ್ರಿಗೆ ಬರಲಿಕ್ಕಾಗಿಲ್ಲ. ಅವರ ಪಾದಗಳಿಗೆ ವಂದಿಸಿ, ಇಂದಿನ ಈ ಸಮಾರಂಭದಲ್ಲಿ ಉಪಸ್ಥಿತರ್ತಕ್ಕಂಥ ಹಿರಿಯರು, ಆತ್ಮೀಯರು, ಅಫ್ಜಲ್ಪುರ್ ಮತಕ್ಷೇತ್ರದ ಶಾಸಕರು ಆಗಿರ್ತಕ್ಕಂಥ ಎಂ ಪಾಟೀಲ್ ಸಾಹೇಬ್ರೆ, ಈಗ ತಾನೇ ಮಾತಾಡಿ ನಿರ್ಗಮಿಸಿರ್ತಕ್ಕಂಥ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಅಲ್ಲಂಪ್ರಭು ಪಾಟೀಲ್ ಅವರೇ, ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಾಜಿ ಶಾಸಕರು, ಮಾಜಿ KKRDB ಅಧ್ಯಕ್ಷರು, ಸಹೋದರರಾಗಿರ್ತಕ್ಕಂಥ ಅಪ್ಪುಗೌಡ್ರೆ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಭಾಳಷ್ಟು ಎಲ್ಲ ಹಿರಿಯರಿದ್ದಾರೆ. ನಾನು ಯಾರ ಹೆಸರು ಕೂಡ ತೆಗೆದುಕೊಳ್ಳೋಕ್ಕಾಗ್ತಾ ಇಲ್ಲ, ಯಾಕಂದರೆ ಈಗಾಗಲೇ ಭಾಳ ಸಮಯ ಆಗಿದೆ. ಜನ ಎಲ್ಲ ತಾವೆಲ್ಲ ಊಟಕ್ಕೆ ಕಾಯ್ತಾ ಇದ್ದೀರಿ. ಹಾಗಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ, ಈ ಒಂದು ಸಮಾರಂಭ, ಅಡಿಗಲ್ ಸಮಾರಂಭವನ್ನು ಹಮ್ಮಿಕೊಂಡಿರ್ತಕ್ಕಂಥ ಈ ಟ್ರಸ್ಟಿನ ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲ ಭಾಳ ಪರಿಶ್ರಮ ವಹಿಸಿ ಇವತ್ತು ಭಾಳ ವರ್ಷಗಳಿಂದ ಪ್ರಯತ್ನ ಮಾಡಿ ಇಲ್ಲಿ ಒಂದು 3 ಎಕರೆ ಜಾಗವನ್ನು ಖರೀದಿ ಮಾಡಿ ಇಲ್ಲಿ ಸಮಾಜದ ಒಳಿತಿಗಾಗಿ ಇಲ್ಲಿ ಒಂದು ಹಾಸ್ಟೆಲ್ ಕಟ್ಟಬೇಕು, ಒಂದು ಸಮುದಾಯ ಭವನ ಕಟ್ಟಬೇಕು ಅಂತಕ್ಕಂಥ ಒಂದು ಸದುದ್ದೇಶದಿಂದ ಎಲ್ಲ ನಮ್ಮ ಏನು ಟ್ರಸ್ಟಿನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಯಾಕಂದರೆ ಅವರ ಪ್ರಯತ್ನ ಇಲ್ಲದಿದ್ದರೆ ನಮ್ಮ ಬಸವರಾಜ್ ಕೋನಾಯಕ್ ಅವರು, ಶಿವಪುತ್ರಪ್ಪ ಬರೋಡೆ ಅವರು, ರಾಜೇಂದ್ರ ಕರೆಕಲ್ ಅವರು ಎಲ್ಲರೂ ಸೇರಿ, ಅವರೆಲ್ಲ ನಮ್ಮ ಟ್ರಸ್ಟಿನ ಎಲ್ಲ ಸದಸ್ಯರು ಸೇರಿ ಏನು ಪ್ರಯತ್ನ ಮಾಡಿದ್ದಾರೆ. ಆದ್ದರಿಂದ ಇವತ್ತು ಈ ಒಂದು ಹಂತಕ್ಕೆ ಬರಲಿಕ್ಕೆ ಸಾಧ್ಯ ಆಗಿದೆ ಅಂತಕ್ಕಂಥದ್ದು ನನ್ನ ಭಾವನೆ. ಹಾಗಾಗಿ ಅವರಿಗೆ
ನಾನು ಅಭಿನಂದನೆ ಸಮಾಜದ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಕರ್ನಾಟಕದಲ್ಲಿ 3 ಧಾರ್ಮಿಕ ಸಮುದಾಯಗಳು ಭಾಳಷ್ಟು ಬಲಾಢ್ಯವಾಗಿರ್ತಕ್ಕಂಥ ಸಂದರ್ಭ. ಒಂದು ಶೈವ ಪರಂಪರೆ, ಇನ್ನೊಂದು ಜೈನ ಪರಂಪರೆ, ವೈಷ್ಣವ ಪರಂಪರೆ. ಸಾಮಾನ್ಯವಾಗಿ 3 ಧಾರ್ಮಿಕ ಸಮುದಾಯಗಳ ನಡುವೆ ಆಗಾಗ ಭಾಳಷ್ಟು ಸಂಘರ್ಷಗಳಾಗ್ತಿದ್ವು. ಜೈನದ ಪರಂಪರೆ ಆಗಿರ್ಬೋದು, ಇವತ್ತು ಶೈವ ಪರಂಪರೆ, ಒಂದು ಸಲ ಶೈವ ಪರಂಪರೆ ಕೈಲ ಮೇಲಾದರೆ ಮತ್ತೊಂದು ಸಲ ಜೈನ ಪರಂಪರೆ ಮೇಲಾಗ್ತಿತ್ತು. ಇಂಥ ಸಂದರ್ಭದಲ್ಲಿ ಆಗಿನ ಕಾಲದಲ್ಲಿ ಬಸವಣ್ಣವರು 12ನೇ ಶತಮಾನದಲ್ಲಿ, ಅದಕ್ಕಿಂತಲೂ ಮೊದಲು ಆದಾಯ ಶರಣರು ಅವರ ಇತಿಹಾಸ ತಮಗೆಲ್ಲ ಗೊತ್ತಿದೆ. ಭಾಳಷ್ಟು ಈ ಸಮಾಜಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಆದಾಯ ಶರಣರ ಇತಿಹಾಸ, ಅವರ ಒಂದು ಪರಂಪರೆ. ಒಂದು ಉದಾಹರಣೆ ಹೇಳಬೇಕಾದ್ರೆ, ಆದಾಯ ಶರಣರು ಸೋಮನಾಥ, ಸೌರಾಷ್ಟ್ರ ಸೋಮನಾಥ 12 ಜ್ಯೋತಿರ್ಲಿಂಗದಲ್ಲಿ ಒಂದು ಜ್ಯೋತಿರ್ಲಿಂಗ ಆಗಿರ್ತಕ್ಕಂಥ ಸೌರಾಷ್ಟ್ರ ಸೋಮನಾಥದ ಭಕ್ತರಾಗಿರ್ತಕ್ಕಂಥದ್ದು. ಮತ್ತು ವ್ಯಾಪಾರವನ್ನು ಮಾಡುತ್ತಾ ಗದಗ ಹತ್ತಿರ ಲಕ್ಷ್ಮೇಶ್ವರಕ್ಕೆ ಬಂದಿರತಕ್ಕಂಥ ಸಂದರ್ಭ. ಲಕ್ಷ್ಮೇಶ್ವರದ ರಾಜನ ಮಗಳಿಗೆ ಮದುವೆಯಾದರು. ರಾಜನ ಮಗಳು ಆದಾಯನವರ ಹೆಂಡತಿ, ನಿನ್ನ ಗುರು ಸೌರಾಷ್ಟ್ರ ಸಾಮಂತ ಎಲ್ಲಿ ಅಂತ ಕೇಳಿದ್ರು. ಅಂಥ ಸಂದರ್ಭದಲ್ಲಿ ಹೆಂಡತಿಗೆ ಹೇಳ್ತಾರೆ, ನಿನಗೆ ಆ ಗುರುವಿನ ಬಂದು ಕರೆದುಕೊಂಡು ದರ್ಶನ ಮಾಡುವವರೆಗೂ ಕೂಡ ನಿನ್ನ ತಾಳಿಯನ್ನು ಬಿಚ್ಚಿಡು ಅಂತ ಹೇಳಿ ಹೊರಗೆ ಹೋಗಿ ಏನಪ್ಪ ಅಂದ್ರೆ ಸೌರಾಷ್ಟ್ರ ಸೋಮನಾಥನ ಒಂದು ನಂದಿಯ ಮೇಲೆ ಪಾರ್ವತಿ ಪರಮೇಶ್ವರನ ಕರೆದುಕೊಂಡು ದರ್ಶನ ಮಾಡಿಸಿರ್ತಕ್ಕಂಥ ಇತಿಹಾಸ ಪುಟದಲ್ಲಿ ಯಾವುದಾದ್ರೂ ಸಮಾಜದ ಶರಣರಿದ್ದರೆ ಅದು ಆದಾಯ ಶರಣರು, ಆದಿ ಬಣಿಗೆರ ಕಾಲದಲ್ಲಿ ಮಾಡಿರ್ತಕ್ಕಂಥ ಒಂದು ಇತಿಹಾಸ ಕೂಡ ಇದೆ. ಇಂಥ ಅನೇಕ ಪಾವಡಗಳನ್ನು ಮಾಡಿರ್ತಕ್ಕಂಥ ಆ ಕಾಲದಲ್ಲಿ 12ನೇ ಶತಮಾನದಲ್ಲಿ ಬಸವಣ್ಣವರು ಎಲ್ಲ ತಾವೆಲ್ಲ ನೋಡಿದ್ರಿ. ಮುಸ್ಲಿಂ ಸಮುದಾಯಕ್ಕೆ ಅಲ್ಲ ಒಬ್ಬನೇ ಮೊಹಮ್ಮದ್ ಪೈಗಂಬರ್, ಜೈನ್ ಸಮುದಾಯಕ್ಕೂ ಕೂಡ ಒಬ್ಬನೇ, ಮತ್ತು ಸಿಖ್ ಸಮುದಾಯ ಕೂಡ ಗುರುನಾನಕ ಒಬ್ಬನೇ. ಎಲ್ಲ ಧರ್ಮದ ಗುರುಗಳು ಕೂಡ ಒಬ್ಬರೇ ಇದ್ದಾಗ ನಮ್ಮ ಹಿಂದೂ ಧರ್ಮದಲ್ಲಿ ವೀರಶೈವ ಲಿಂಗಾಯತ ಸಮಾಜದಲ್ಲಿ ಭಾಳಷ್ಟು ಏನಪ್ಪ ಅಂದ್ರೆ ದೇವರಿಂದ ಒಡೆದು ಹಂಚಿ ಹೋಗಬಾರ್ದು ಅಂತ ಹೇಳಿ ಈ ಒಂದು ಶೈವ ಸಮಾಜದವರು, ಜೈನ್ ಸಮಾಜದವರು ಲಿಂಗದ ಕಡೆಗೆ ಆಯತ ಮಾಡಿಕೊಂಡಿರ್ತಕ್ಕಂಥ ಬಸವಣ್ಣನ ಕಾಲದಲ್ಲಿ ಅಂಗದ ಮೇಲೆ ಲಿಂಗವನ್ನಿಟ್ಟು ಲಿಂಗದ ಕಡೆಗೆ ಆಯತ ಮಾಡ್ತಕ್ಕಂಥ ಸಂದರ್ಭ. ಆ ಲಿಂಗದ ಕಡೆಗೆ ಆಯತ ಮಾಡ್ಕೊತಕ್ಕಂಥ ಸಂದರ್ಭದಲ್ಲಿ ಈ ಆದಾಯನವರ ಜನ ಲಿಂಗದ ಕಡೆಗೆ ಆಯತ ಮಾಡು ಆದಿ ಬಣಿಜಗರ ಅಂತ ಹೇಳಿ ಅವತ್ತೇನಪ್ಪ ಅಂದ್ರೆ ಲಿಂಗವನ್ನು ಸ್ವೀಕಾರ ಮಾಡಿ ಅವತ್ತು ವೀರಶೈವ ಲಿಂಗಾಯತ ಧರ್ಮದ ಒಂದು ಉದ್ದಗಲಕ್ಕೂ ಕೂಡ ಪ್ರಚಾರ ಪಡೆದಿರ್ತಕ್ಕಂಥದ್ದು. ಆ ನಂತರ ಜೈನರು ಕೂಡ ಬಂದು ಅವರ ದೀಕ್ಷೆ ಬಣಿಗರಾದರು. ಬೇರೆ ಬೇರೆ ರೀತಿಯಿಂದ ಇತಿಹಾಸ ಪುಟದಲ್ಲಿ ನಮ್ಮೆಲ್ಲ ಪರಂಪರೆ ಇದೆ. ನಮ್ಮ ಕಲಬುರಗಿಯಲ್ಲಿ ಹಾಸ್ಟೆಲ್ ಮತ್ತು ಈ ಒಂದು ಭವನದ ಭೂಮಿ ಪೂಜೆಯನ್ನು ಇವತ್ತು ನೆರವೇರಿರುವಂಥದ್ದು. ಇದನ್ನು ಎಲ್ಲ ಸಮಾಜದಲ್ಲೂ ಕೂಡ ಬಡರಿದ್ದಾರೆ. ಇದರ ಒಂದು ಸದುಪಯೋಗ ಆಗಬೇಕು ಅಂತನ್ನುವ ಹಿನ್ನೆಲೆಯಲ್ಲಿ ಇವತ್ತು ಸಮಾಜದಲ್ಲಿರುವಂಥ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು, ಸಮಾಜದ ಜನರಿಗೆ ಅನುಕೂಲ ಆಗಬೇಕು ಅಂತನ್ನುವ ನಿಟ್ಟಿನಿಂದ ಇವತ್ತು ಶರಣಪ್ರಕಾಶ್ ಪಾಟೀಲ್ ಅಣ್ಣವರ ನೇತೃತ್ವದಲ್ಲಿ ಇವತ್ತು ಈ ಒಂದು ಭೂಮಿ ಪೂಜೆ ಆಗಿರುವಂಥದ್ದು. ಅವರ ನಮ್ಮ ಎಂ.ಐ. ಪಾಟೀಲ್ ಕಾಕೋರು ಹೇಳಿದರು, ಇಡೀ ಜಿಲ್ಲೆಯಲ್ಲಿ ವೀರಶೈವ ಸಮಾಜವನ್ನು ಒಗ್ಗೂಡಿಸಿ ಇವತ್ತು ಎಲ್ಲರೂ ಕೂಡ ನಾವು ಒಂದಾಗಿ ಅಣ್ಣ ಬಸವಣ್ಣವರ ಜಯಂತಿ, ವೀರಶೈವ ಮಹಾಸಭಾ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಎಲ್ಲ ಸಮಾಜಗಳನ್ನು ವಿಶ್ವಾಸಕ್ಕೆ ತಗೊಂಡು ಹೋಗಬೇಕು ಅಂತನ್ನುವ ನಿಟ್ಟಿನಿಂದ ಇವತ್ತು ಬಹಳ ಪ್ರಮುಖವಾದಂಥ ಪಾತ್ರವನ್ನು ನಮ್ಮ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅಣ್ಣವರು ಮತ್ತು ಶರಣಬಸಪ್ಪಣ್ಣ ದರ್ಶನಾಪುರ ಅವರಿಬ್ಬರೂ ಸೇರಿ ಇವತ್ತು ಜಿಲ್ಲೆಯಲ್ಲಿ ನಮ್ಮ ಸಮಾಜವನ್ನು ಇವತ್ತು ಒಗ್ಗೂಡಿಸಿ ಇವತ್ತು ಅವರ ನೇತೃತ್ವದಲ್ಲಿ ಇಡೀ ರಾಜ್ಯನೇ ನಮ್ಮ ಕಲಬುರಗಿ ಕಡೆ ನೋಡಬೇಕು. ಯಾವ ರೀತಿ ನಮ್ಮ ಬಸವ ಜಯಂತಿ ಕಾರ್ಯಕ್ರಮ ಆಗಿರ್ಬೋದು, ವೀರಶೈವ ಮಹಾಸಭಾ ಕಡೆಯಿಂದನೂ ಕೂಡ ಇವತ್ತು ಹಾಸ್ಟೆಲ್ ನಿರ್ಮಾಣ ಆಗಿರುವಂಥದ್ದು. ಈಗಾಗಲೇ ಮಹಿಳಾ ಹಾಸ್ಟೆಲನ್ನು ಇವತ್ತು ವೀರಶೈವ ಸಮಾಜದ ವತಿಯಿಂದ ಕಲಬುರಗಿನಲ್ಲಿ ನಿರ್ಮಾಣ ಆಗಿದೆ. ಹೀಗಾಗಿ ಈ ರೀತಿಯಾದಂಥ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಇವತ್ತು ಅವರ ಒಂದು ನೇತೃತ್ವದಲ್ಲಿ ನಡೀತಾ ಇರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಒಂದು ಸಂತೋಷ ಅಂತನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ನಾವೆಲ್ಲರೂ ಕೂಡ ತಾಯಿ ಯಲ್ಲಮ್ಮ ದೇವಿ ರೇಣುಕಾ ಯಲ್ಲಮ್ಮನ ತಾಯಿಯ ಆರಾಧಕರು. ತಾಯಿ ರೇಣುಕಾ ಯಲ್ಲಮ್ಮ ಅಂತಂದರೆ ಎಲ್ಲರ ಅಮ್ಮ ರೇಣುಕಾ ಯಲ್ಲಮ್ಮ ಅಂತ ಹೇಳಿ ನಾವು ಹೇಳಬೇಕಾಗತ್ತೆ. ಅಂಥ ತಾಯಿಯ ಆರಾಧಕರಾಗಿ ಇವತ್ತಿನ ದಿವಸ ನಾವು ಎಲ್ಲರನ್ನ ಒಗ್ಗಟ್ಟಿನಿಂದ ಎಲ್ಲರ ಸಮಾಜದವರನ್ನು ಒಗ್ಗೂಡಿಸಿ ತಗೊಂಡೋಗುವಂಥ ಒಂದು ಶಕ್ತಿ
ನಮ್ಮಲ್ಲಿ ಇರುವಂಥದ್ದು. ಇವತ್ತು ನಿಜಕ್ಕೂ ನಮ್ಮ ಎಂ.ವೈ. ಪಾಟೀಲ್ ಕಾಕೋರು ಅನೇಕ ಜನ ಹಿರಿಯರು ಇವತ್ತಿನ ದಿವಸ ಇಲ್ಲಿ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿರುವಂಥದ್ದು. ಎಲ್ಲರ ಒಂದು ನೇತೃತ್ವದಲ್ಲಿ ಇನ್ನೂ ಸಮಾಜ ಒಂದಾಗಿ ಇವತ್ತಿನ ದಿವಸ ಕೆಲಸ ಮಾಡಬೇಕಾಗಿದೆ ಅಂತನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಹಿಂದೆನೂ ಕೂಡ ನಾನು ಯಾವತ್ತೂ ಕೂಡ ಹೇಳ್ತೇನೆ, ಇಡೀ ಕರ್ನಾಟಕದಲ್ಲಿ ಇವತ್ತು ನಮಗೆ ಹಿಂದೆ ನಮ್ಮ ತಂದೆಯವರಿಗೆ ನಮ್ಮ ತಾಯಿಯವರಿಗೆ ತಾವು ಶಾಸಕರಾಗಿ ಮಾಡಿರುವಂಥದ್ದು ಚಂದ್ರಶೇಖರ್ ಪಾಟೀಲ್ ರೇವೂರವರು, ನಮ್ಮ ಶರಣಪ್ರಕಾಶ್ ಪಾಟೀಲ್ ಅಣ್ಣವರು ಹಿಂದೆ ಎಲ್ಲನೂ ಕೂಡ ಇವತ್ತು ಸಮಾಜದ ಸೇವೆಯನ್ನು ಮಾಡ್ತಾ ಬಂದಿರುವಂಥದ್ದು. ನನಗೂ ಕೂಡ ಇವತ್ತು ತಮ್ಮ ಸೇವೆಯನ್ನು ಮಾಡುವಂಥ ಒಂದು ಅವಕಾಶ ಹಿಂದಿನ ದಿನಗಳಲ್ಲಿ ಸಿಕ್ಕಿರುವಂಥದ್ದು. ಅದನ್ನು ನಾನು ಯಾವತ್ತೂ ಕೂಡ ಅದನ್ನು ಮರಲಿಕ್ಕೆ ಸಾಧ್ಯ ಇಲ್ಲ ಅಂತನೋ ಮಾತನ್ನು ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಹೇಳ್ತಾ, ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ನನ್ನ ಮೇಲೆ ಯಾವತ್ತೂ ಕೂಡ ಇರಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ, ವಿಶೇಷವಾಗಿ ನಮ್ಮ ಎಂ.ವೈ. ಪಾಟೀಲ್ ಸಾಹೇಬರು ಅವ್ರದ್ದು ಇವತ್ತು ಹುಟ್ಟಿದಬ್ಬ ಇದ್ದರೂ ಕೂಡ ಇವತ್ತು ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತು ಇಲ್ಲಿ ಬಂದಿರುವಂಥದ್ದಕ್ಕೆ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸಿ, ಮತ್ತೊಮ್ಮೆ ನಮ್ಮ ಶರಣಪ್ರಕಾಶ್ ಪಾಟೀಲ್ ಅಣ್ಣವ್ರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಇನ್ನೂ ಹೆಚ್ಚು ಅನುಕೂಲ ಆಗುವಂಥ ರೀತಿಯಲ್ಲಿ ಎಲ್ಲರೂ ಸೇರಿ ಕೆಲಸ ಮಾಡೋಣ ಅಂತನೂ ಮಾತನ್ನು ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಇವತ್ತಿನ ಈ ಆದಿಬಣದ ಸಮಾಜದ ಭೂಮಿ ಹಾಸ್ಟೆಲ್ ಮತ್ತು ಕಲ್ಯಾಣ ಮಂಟಪ ಅಡಿಗಲ್ಲ ಸಮಾರಂಭಕ್ಕೆ ನಮ್ಮ ಪರಮ ಪೂಜ್ಯರಾದ ಹವಾಮಲ್ಲತ್ ಮಹಾರಾಜರು ಹಾಗೂ ಬೀದರ್ ಶಿವಕುಮಾರ ಸ್ವಾಮಿಗಳು ಬರಬೇಕಾಗಿದ್ದು, ಆದರೆ ಅನಿವಾರ್ಯ ಕಾರಣ ಬರಲಿಕ್ಕಾಗಲಿಲ್ಲ. ಅದೇ ರೀತಿ ನಮ್ಮ ಮಂತ್ರಿಗಳಾದಂಥ ಶರಣಪ್ರಕಾಶ್ ಪಾಟೀಲರು ಇಂದಿನ ಕಾರ್ಯಕ್ರಮಕ್ಕೆ ಬಂದು ನಮಗೆ ಶೋಭಕತೆ ತಂದುಕೊಟ್ಟರು. ಅದೇ ರೀತಿ ನಮ್ಮ ಸಮಾಜದ ಎಲ್ಲ ಅವಲಂಬ ಪಾಟೀಲ್ ಶಾಸಕರು ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಸಭೆಗೆ ಶೋಭೆ ತಂದುಕೊಟ್ಟಿದ್ದರು. ಅದೇ ರೀತಿ ನಮ್ಮವರಾದ ಎಂ.ವೈ. ಪಾಟೀಲರು, ಅದೇ ರೀತಿ ನೀಲಕಂಠ ಮುಲಿಗೆ ಅವರು, ಅದೇ ರೀತಿ ದತ್ತಾತ್ರೇಯ ಪಾಟೀಲರು ಈ ಕಾರ್ಯಕ್ರಮಕ್ಕೆ ಬಂದು ಶೋಭೆ ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮ ಒಂದು ಭವ್ಯ ಕಾರ್ಯಕ್ರಮ. ಇವತ್ತು ನಮಗೆ ಭಾಳ ಖುಷಿ ಅನಿಸ್ತಾ ಇದೆ. ಆದಿವಾಸಿ ಸಮಾಜದ ಒಂದು ಈ ಕಾರ್ಯಕ್ರಮ ಮೊದಲೇ ಕಾರ್ಯಕ್ರಮ. ಆದ್ದರಿಂದ ಈ ಕಾರ್ಯಕ್ರಮ ಎಲ್ಲರೂ ಬಂದು ನಮ್ಮ ಯಶಸ್ವಿ ಕೊಟ್ಟಿದ್ದಕ್ಕೆ ಅವರೆಲ್ಲರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ.